ಸರ್ ಇಷ್ಟು 40 ವರ್ಷಲಿದ್ದ ಇಲ್ಲಿ ಕಾಲ ಕಳೀತಾ ಇದೀವಿ ಸರ್ ನಾವು. ಒಂದು ಜಾಗದಲ್ಲಿದ್ದು ಒಂದು ಜಾಗಕ್ಕೆ ಹಿಂಗೆ ಓಡಿಸ್ತಾನೆ ಇದ್ದಾರೆ. ಮಕ್ಳ ಮರಿಗೆ ಸೌಲಭ್ಯ ಇಲ್ಲ ಸರ್. ಇಲ್ಲಿದ್ದ ಕಲ್ಲು ಮುಳ್ಳು ತುಳ್ಕೊಂಡೇ ಹೋಗ್ಬೇಕು ಶಾಲೆಗೆ. ಆದ್ರೆ ನಮ್ಗೆ ಜಾಗ ಇಲ್ಲ, ಮನೆ ಇಲ್ಲ, ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಸತ್ತವ್ರಿಗೆ ನೀರು ಅದಾವೆ ಸರ್, ಬೋರ್ ಹಾಕ್ಸಿದ್ದಾರೆ ಸುಡ್ಗಾಡಿನಲ್ಲಿ. ಆ ಸತ್ತವ್ರಿಗೆ ನೀರು ಅದಾವೆ, ಬದುಕಿದವ್ರಿಗೆ ನೀರು ಇಲ್ದಂಗೆ ಆಗೈತೆ. ಕರೆಂಟ್ ವ್ಯವಸ್ಥೆ ಇಲ್ಲ. ಮನೆಗಳು ಯಾವಾಗ ಬಿದ್ದೋಗ್ತಾವೋ ಗೊತ್ತಿಲ್ಲ. ಮಳೆಗಾಲದಲ್ಲಿ ಬಿದ್ದೋಗ್ತಾವೋ, ಬಿಸಿಲು ಕಾಲದಲ್ಲಿ ಬಿದ್ದೋಗ್ತಾವೋ. ಇರೋಕ್ಕೊಂದು ನೆರಳು ಮಾಡ್ಕೊಂಡು ಇದೊಂದು ಜಾಗದಲ್ಲಿ ಅದೀವಿ ಸರ್. ಇವಾಗ ಇಲ್ಲಿಗೆ ಬಂದು ಯಾರಿಗೂ ಬಂದು ಓಡಿಸ್ತಾರ ಅನ್ನೋದು ಗೊತ್ತಿಲ್ಲ ಸರ್. ರಾಜಕಾರಣಿಗಳು ಬರ್ತಾರೆ, ಎಲೆಕ್ಷನ್ ಆಗೋ ಮಟ್ಟ ನಮ್ಮನ್ನು ಅವ್ರಿಗೆ ಗಮನಕ್ಕೆ ತಗೊಂತಾರೆ. ಎಲೆಕ್ಷನ್ ಓಟು ಮುಗಿದ ಮೇಲೇ ಅವ್ರು ನಮ್ಮ ಗಮನಕ್ಕೆ ಸೇರ್ಸಲ್ಲ. ಅವ್ರ ಕಣ್ಣು ರೆಪ್ಪಿಗೆ ಸಮೇತಿಗೆ ಅವ್ರು ನಮ್ಮನ್ನು ಸೇರಿಸ್ಕೊಳಲ್ಲ. ಹೋಗಿ ಕೇಳಿದರೆ ಮಾಡ್ತೀವಿ ಅಂತ ಇದೇ ಥರನೇ ದೂಕಿ ನಮ್ಮನ್ನು ಹಿಂದೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಊರಾಗೆ ಎಲ್ಲ ಮಂದಿಗೂ ಸೌಲಭ್ಯ ಐತೆ. ನಮ್ಮಂಥ ಸುಡುಗಾಡು ಸಿದ್ರಿಗೆ, ಬಡವರಿಗೆ, ಬಗ್ಗರಿಗೆ ಏನನ್ನೋದು ಒಂದು ಸೌಲಭ್ಯ ಇಲ್ಲ ಸರ್. ನಾವು ಹಿಂಗೆ ಜೀವನ ಮಾಡ್ತಾ ಇದ್ರೆ ಈ ಥರ ಎಲ್ಲ ಇನ್ನೂ ಒಂದು ಥರ ಬಂದರೂ ಕೂಡ ನಾವು ಇದೇ ಥರನೇ ಸಾಯ್ಬೇಕೇನು ಸರ್ ನಾವು? ಗೋರ್ಮೆಂಟ್ ಸೌಲಭ್ಯ ನಮಗೆ ಯಾಕೆ ಇಲ್ಲ ಈ ಥರ ಮಾಡ್ತಿಲ್ಲ? ನಮಗೆ ನಾವು ಇಷ್ಟು ಮನವಿ ಮಾಡ್ಕೊಂಡ್ರು ಕೂಡ ಯಾಕೆ ನಮಗೋಸ್ಕರ ಅವ್ರು ಗೋರ್ಮೆಂಟ್ ಇಳಿದು ಬರ್ತಿಲ್ಲ? ನಮ್ಗೆ ಯಾಕೆ ಮನೆಗಳು ಮಾಡ್ತಿಲ್ಲ ಅನ್ನೋದು ನಮ್ಗೆ ಒಂದು ಗೊತ್ತಾಗ್ತಿಲ್ಲ ಸರ್. ಸರ್ ನಮಗೆ ಗೋರ್ಮೆಂಟ್ಲಿದ್ದ ನಮಗೆ ಮೇನ್ ಇಂಪಾರ್ಟೆಂಟು, ನಮಗೂ ಒಂದು ಸ್ಥಳ ಬೇಕು ಸರ್. ಜಾಗ ಎಲ್ಲರೂ ನಡಬರ್ಕೆಯಲ್ಲಿ ಒಂದು ಜಾಗ ಬೇಕು ಸರ್. ಒಂದು ಮನೆ ಬೇಕು, ಕರೆಂಟಿನ ವ್ಯವಸ್ಥೆ ಬೇಕು. ಹುಡುಗರು ಶಾಲೆಗೆ ಹೋಗ್ಬೇಕು, ವಿದ್ಯಾವಂತಗಳು ಆಗಬೇಕು ಅಂದರೆ ಅವ್ರಿಗೊಂದು ಸ್ಕೂಲ್ ವ್ಯವಸ್ಥೆ ಮಾಡಬೇಕು. ಹೌದಾ? ಕುಡಿಯೋಕ್ಕೆ ನೀರು ಬೇಕು. ಕುಡಿಯೋಕ್ಕೆ ನೀರು ಮೇನ್ ಇಂಪಾರ್ಟೆಂಟ್. ಮನುಷ್ಯರಿಗೆ ಎಲ್ಲರಿಗೂ ಅವಶ್ಯಕತೆ ಇದೆ ಸರ್. ಅದ ನೀರು ಬೇಕು, ಕರೆಂಟ್ ಬೇಕು, ಇರೋಕ್ಕೊಂದು ಸ್ಥಳ ಬೇಕು ನಮಗೆ. ನಾವು ಈ ಎಲ್ಲರಂಗೆ ನಾವು ಬದುಕ್ತಾ ಇದೀವಿ ಅನ್ನೋದೊಂದು ನಮಗೆ ಒಂದು ಆಲೋಚನೆ, ಗೌರವ, ಎಲ್ಲದಕ್ಕೂ ಅನುಕೂಲ ಬೇಕು ಸರ್. ನಮ್ಮ ಹೆಸರು ಮಾರಣ್ಣ ಸರ್. ನಾವು ಸುಡುಗಾಡಿಸಿದ್ರು. ಏನು ನಾವು ಎಲ್ಲಿಗನ್ನ ಹೋಗ್ಬೇಕು, ಹೆಣ್ಣು ಮಕ್ಕಳು ಒಂದು ನೀರ್ ಕಡೆ ಹೋಗ್ಬೇಕಂದ್ರು ಹೊರಗಡೆ ಸುಡುಗಾಡ್ನಕ್ ಹೋಗ್ಬೇಕು ಸರ್. ನಾವ್ ಎಲ್ಲಂತ ಕಾಲ ಮಾಡೋದು? ಒಂದ್ ತಗಂದ್ರೆ ಇಲ್ಲ, ಇನ್ನೊಂದ್ ತಗಂದ್ರೆ ಇಲ್ಲ. ಹಸು ಮಕ್ಳು ಕಟ್ಕೊಂಡು ಬಾಣ್ತೋರಲ್ದ ಬಸರಲ್ದ ಸುಡುಗಾಡ್ದಾಗ ನೀರ್ ಕಡೆಗೆ ಹೋಗ್ಬೇಕು. ಒಂದ ಮಾಡಕ್ ಹೋಗ್ಬೇಕಂದ್ರೆ ಬೇಯ್ಲಿ ಹೋಗ್ಬೇಕು. ಇಂಥ ಪರಿಸ್ಥಿತಿಯಾಗ ನಮ್ಗೆ ಕೆಟ್ಟ ಪರಿಸ್ಥಿತಿದ್ದಾಗ ಯಾವ ಪುಣ್ಯಾತ್ಮ ನಮ್ಗೆ ಕಿವಾಗ ಹಾಕೊಂಡಿಲ್ಲ. ಅಂಥದ್ರಾಗ ನಾವು ಯಾರೋ ಒಬ್ರು ಓಟ್ ಹಾಕೋಕೆ ಬಂದವರು ನಮ್ಗೆ ಜಾಗ ಕೊಡ್ತಾರೆ, ನಮ್ಗೆ ಮನೆ ಮಾಡಿಕೊಡ್ತಾರಂತ ನಾವು ಕೇಳಲ್ಲ. ಜಾಗ ಕೊಟ್ಟರೆ ಸಾಕು, ನಾವು ಮನೆಗಳು ಮಾಡ್ಕೊತೀವಿ. ಇದ್ದೋದ್ದೋ ಇಲ್ಲಿದ್ದೋ ನಾವೇನೋ ಸಾಲ ಪಾಲ ಮಾಡ್ಕೊಂಡು ಮನೆ ಮಾಡ್ಕೊಂಡು ಬಿಡ್ತೀವಿ. ಇಲ್ಲಿಗೆ 40 ವರ್ಷಲಿದ್ದ ನಾವು ಇದೇ ಕೆಲಸದಾಗ ಇದ್ದೀವಿ ಅಂದರೆ ಅವ್ರಿಗೆ ಏನು ಅರ್ಥ ಆಗೈತೆ ಅರ್ಥ ಆಗಿಲ್ಲ ಗೌರ್ಮೆಂಟ್ಗೆ ಅನ್ನೋದೇ ಗೊತ್ತಿಲ್ಲ ನಮಗೆ. ನಮ್ಮ ಕಡೆ ಒಬ್ಬರು ಮಕನೇ ದರ್ಶನ ಮಾಡಂಗಿಲ್ಲ. ನಮ್ಗೆ ಭಾರಿ ಸಮಸ್ಯೆ. ಬಿಸಿಲು ಕಾಲನ ಸಮಸ್ಯೆ, ಮಳೆಗಾಲನ ಸಮಸ್ಯೆ. ಬೈವು ನಮಗೆ ಈ ಸುಡುಗಣ್ಣಾಗ ಮಕ್ಕೊಂಡ್ರೆ ದೇವ್ಗಳು ಬರಲ್ಲೇ ಯಾತ್ರವನ್ನ ಸುಟ್ಟು ಹೋದ್ರೆ? ಹೌದಾ? ಅಂಥದ್ರಾಗ ನಾವು ಇಲ್ಲಿ ಜಾಗ ಮಕ್ಕಳು ಕಟ್ಕೊಂಡು ಕಾಲ ಕಳೀತಿದ್ದೀವಿ ಅಂದರೆ ಅವ್ರು ಒಟ್ಟಿಗೆ ಏನು ತಿಂತಾರೆ ಗೌರ್ಮೆಂಟ್ ಅವರು? ಅಂಥದ್ರಾಗೆ ನಮ್ಮನ್ನು ಒಂದು ಸ್ವಲ್ಪ ಅವರು ಮನುಷ್ಯಗೆ ಹಾಕ್ಕೋಬೇಕು, ಗಮನಕ್ಕೆ ಹಾಕ್ಕೋಬೇಕು. ಕರೆಂಟ್ ಬೇಕು, ನೀರು ಬೇಕು, ಶಾಲೆ ಹುಡುಗರಿಗೆ ಶಾಲೆ ಬೇಕು, ನಮಗೆ ಮನೆ ಬೇಕು. ಇಷ್ಟೊಂದು ನಮಗೆ ಮಾಡಿಕೊಟ್ರೆ ಸಾಕು. ನಾವು ಇದೇ ಗುಡಿಸಲಾಗೆ ಬದುಕ್ತಾ ಇದೀವಿ. ಸೀರೆ ಗುಡಿಸಲು ಕಟ್ಟಿಗೆಗಳು ಎಲ್ಲನ್ನ ತಂದು ಸೀಮಿ ಜೈಲೆ ಕಟ್ಟಿಗೆ ತಂದು ಗುಡಿಸಲು ಕಟ್ಟಿ ಅದ್ರ ಮೇಲೆ ಸೀರೆ ಒದಿಸಿ ಅದ್ರ ಮೇಲೆ ಒಂದು ಪಾಟ್ಪಾಲ್ ಹಾಕ್ಕೊಂಡು ಮನೆಗಳು ಮಾಡ್ಕೊಂಡೀವಿ. ಅದು ಸೋರ್ದಂಗೆ ಇರ್ತಾವೇನಂತ. ಅವು ಎಲ್ಲ ಸೋರಿ ಹೋಗ್ತಿರ್ತಾವೆ, 24 ಗಂಟೆ ಸೋರ್ತಿರ್ತಾವ ಅವು. ಹೌದಾ? ಅಂಥದ್ರಾಗ ಇಂಥ ಮಕ್ಕಳು ಕಟ್ಕೊಂಡು ನಾವು ಐದೀವಿ ಅಂದರೆ ಅವ್ರಿಗೊಂದು ಸ್ವಲ್ಪ ಕಣ್ಣಕ್ಕೆ ಬೀಳ್ಬೇಕು. ನಾವು ಕಣ್ಣಕ್ಕೆ ಬಿದ್ದು ಅವ್ರ ಹೃದಯ ಕರಿಗಿ ನಮ್ಮ ಮೇಲೆ ಜ್ಞಾನ ಬಿದ್ದು ಅವ್ರು ಬಂದು ನಮ್ಗೆ ಸಳ ಫಳ ಮಾಡಿಕೊಟ್ಟು ನಮ್ಗೆ ಜಾಗ ಕೊಟ್ರೆ ಸಾಕು. ನೀರು, ಜಾಗ, ಕರೆಂಟ್ ಈ 3 ವಸ್ತುವಾದ್ರೆ ನಮ್ಗೆ ಅಷ್ಟೇ ಸಾಕು. ನಮ್ಮ ಹೆಸರು ನಾರಾಯಣಮ್ಮ. ನಾವು ಸುಡುಗಾಡಿಸಿದ್ರು.